ಎಲ್ಲಿದೀಯಾ? ನಾನು ಸಿದ್ದಪ್ಪಣ್ಣ. ಹೇಳ್ರಿ ಅಮ್ಮೋರ. ಅದು ಸಿದ್ದಣ್ಣ. ಅಮ್ಮ ಹೇಳಿದ್ರು ಅದು ಅಮ್ಮೋರ ಸಂತಿ ಮಾಡಕ್ ಹೋಗ್ಯಾರಿ. ಹೌದಾ? ಮಾರ್ಕೆಟ್ ಹೋಗ್ಯಾರನ? ಸರಿ ಆಯ್ತು. ದುರ್ಗಾ ಹೋದ್ಲು ಡ್ಯೂಟಿಗೆ ಅಂತ ಹೇಳ್ಬಿಡು. ಆಯ್ತು ಅಮ್ಮೋರ. ಅದು ಸಿದ್ದಣ್ಣ. ಹೇಳಿ ಅಮ್ಮೋರ. ನಿನ್ನ ಮಗಳಿಗೆ ಮತ್ತೆ ಸ್ಕೂಲ್ ಫೀಸ್ ಹೇಳಿದಲ್ಲಪ್ಪ, ಮತ್ತೆ ಅಡ್ಜಸ್ಟ್ಮೆಂಟ್ ಆಯ್ತಾನ? ಅದು ಅಯ್ಯೋ ಅದು ಇದು ಅನ್ನೋದು ನೀ ಭಾಳ ಇದು ಮಾಡ್ಕೊತಿ ನೋಡು. ನಾನು ಅಮ್ಮನ ಕೈಯಾಗ ಕೊಟ್ಟಿದ್ದೀನಿ. ಅಮ್ಮಗೆ ಹೇಳು, ಕೊಡ್ತಾಳೆ. ಸರಿ, ನಾ ಬರ್ಲಾ? ತುಂಬಾ ಧನ್ಯವಾದಗಳು ರೀ ಅಮ್ಮರ. ಸಿದ್ದಣ್ಣ, ನಾನು ನಿನಗ ಅಣ್ಣ ಅಂತ ಕರೆಯಕ ತಿಂತಾನೆ. ನೀನು ನನ್ನ ತಂಗಿ ಹಂಗ ತಿಳ್ಕೊ. ಅದು ಬಿಟ್ಟು ಅಮ್ಮರು ಅಮ್ಮರು ಅಂತ ಯಾಕಂತಿದಿ? ಕರಿಬೇಡ. ನನಗೇನಿದ್ರು ಸ್ವೀಟ್ ಆಗಿ ದುರ್ಗಾ ಅಂತ ಕರೆದ್ರೆ ಸಾಕು. ಸರಿ, ನಾ ಬರ್ಲಾ ಅಣ್ಣ? ಅದು ಇದು ಏನಿಲ್ಲ, ನನ್ನ ಟೈಮ್ ಆಯ್ತು, ಟಾಟಾ. ಸರಿ ಅಮ್ಮರ. ಅಯ್ಯೋ, ನನ್ನ ವೆಹಿಕಲ್. ನನಗೆ ಗೊತ್ತಾಯ್ತು. ಎಲ್ಲ ನಮ್ಮ ಮುಂದೆ ಇದೆಲ್ಲ ಕೆಲಸ. ನನ್ನ ವೆಹಿಕಲ್ ಯೂಸ್ ಮಾಡಬೇಡ ಅಂದ್ರೆ ಯೂಸ್ ಮಾಡ್ತಾಳೆ ನಮ್ಮಮ್ಮ. ಬರ್ಲಿ. ಅಮ್ಮ, ಏನಿದು ನನ್ನ ಮಗಳು ಇಷ್ಟು ಗರಂ ಆಗ್ಬಿಟ್ಟಾಳ? ಹೇಳ ದುರ್ಗಾ, ಡ್ಯೂಟಿ ಹೊಂಟೇನ? ಸರಿ, ಹೋಗ್ಬಾ. ಟಾಟಾ. ಅಮ್ಮ, ಏನಾಗಿದೆ ನನಗೆ? ನನ್ನ ಮಗಳಿಗೆ ಶಿಟ್ ಬಂದ್ಬಿಟ್ಟಿದೆ. ಏನಾಯ್ತು ದುರ್ಗಾ? ಅಮ್ಮ, ನಿನ್ಗೆ ಎಷ್ಟು ಸತಿ ಅಂತ ಹೇಳಿ ಅಮ್ಮ, ನನಗೆ ಟೈಮ್ ಆಯ್ತು. ನಿಮ್ಗೆ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಅಲ್ವಾ? ನನ್ನ ವೆಹಿಕಲ್ನ ಯಾಕಮ್ಮ ಯೂಸ್ ಮಾಡ್ತೀಯಾ? ಅದು ಡಿಪಾರ್ಟ್ಮೆಂಟ್ ಕೊಟ್ಟಿರೋ ವೆಹಿಕಲ್ ಅಮ್ಮ. ಅದು ಮಗ, ನೀ ಲೇಟ್ ಆಗುತ್ತಲ್ಲ, ಅದಕ್ಕೆ ಹೋಗಿ ಬಂದೆ. ತಪ್ಪಾಯ್ತಾ? ತಪ್ಪಾಯ್ತಾ? ಯಾಕೆ? ಕಾರ್ ಇಲ್ವಾ ಅಮ್ಮ? ಆ ಕಾರ್ ಯೂಸ್ ಮಾಡ್ತಾನೆ. ಓ, ಅದಕ್ಕೆ ಶಿಟ್ ಮಾಡ್ಕೊಂಡಿದ್ದ. ಈಗ ಏನಾಯ್ತು ಬಿಡು. ಸ್ವಲ್ಪ ಹಂಗ ತರಕಾರಿ ತರೋಣ ಅಂತ ಮಾರ್ಕೆಟ್ ಹೋಗಿದ್ದೆ ಅಷ್ಟೇನ. ಅರ್ಜೆಂಟಾಗಿ ತಪ್ಪಲ್ ಪಲ್ಯ ಬೇಕಾಗಿತ್ತು. ಇಲ್ಲ ಲೇಟಾಗಿ ಹೋದ್ರೆ ಎಲ್ಲ ಒಂಥರ ಒಣಗಿದಂಗಿರ್ತಾವು, ಅಂತ ಕೊಟ್ಬಿಡ್ತಾರ. ಅದಕ್ಕೆ ತರಾಕ್ ಹೋಗಿದ್ದೆ ಬಿಡು. ನಿನಗೇನಾಯ್ತು ಅಷ್ಟೇ ಶಿಟ್ ಮಾಡ್ಕೊಳಕತ್ತೀರಿ? ಎಂತ ತಪ್ಪಲ್ ಪಲ್ಯ, ಎಂತ ತರಕಾರಿ ಅಮ್ಮ ನಿಂದು? ಎಲ್ಲ ನನ್ನ ಕರ್ಮ. ಅಮ್ಮ, ನಮ್ಮ ಡಿಪಾರ್ಟ್ಮೆಂಟ್ ಗಾಡಿಗೆ ಬೇಕಮ್ಮ ನಿನಗೆ. ಮನೆ ಕಾರ್ ಗಾಡಿಗೆ ಪೆಟ್ರೋಲ್ ಎಲ್ಲ ಉಳಿಸ್ಬೇಕಂತ ಅಂದ್ಬಿಟ್ಟು ಈ ತರ ಜಿಪ್ಪು ಬುದ್ಧಿನ ಅಮ್ಮ ನಿಂಗೆ? ಅದು ಏನದು ಅಮ್ಮ? ನಿನ್ನಿಂದ ನನಗೆ ಕೆಟ್ಟ ಹೆಸರು ಬರ್ತಾ ಇದೆ ಗೊತ್ತಾ? ಅದು ಮಗಳ, ಏನು ದೊಡ್ಡ ಆಫೀಸರ್ ಆಗ್ಯಾನ ಅಂದ್ಬಿಟ್ಟು ಈ ತರ ತಾಯಿ ಮೇಲೆ ರೆಕ್ತಿಯಾ ನೀನು? ಏನೋ ಇರ್ಲಿ ಬಿಡು. ಈಗ ನಿನ್ ರಗಡೆ ನಿಲ್ಲಿಸ್ಬಿಟ್ಟು ಬಾ, ನಾಷ್ಟ ಮಾಡ್ಕೊಂಡು ಹೋಗತಿ. ನಂಗೇನು ಬೇಡ, ನೀನೇ ತಿನ್ನು. ಜನ ಕಟ್ಟುವ ಟ್ಯಾಕ್ಸ್ ದುಡ್ಡಲ್ಲಿ ಓಡಾಡುವ ಸರ್ಕಾರಿ ವಾಹನಗಳನ್ನ ಸ್ವಂತಕ್ಕಾಗಿ ಬಳಸ್ತಾ ಇದ್ದಾರೆ ಎಸಿಪಿ ದುರ್ಗಾ ಅಂತ ಜನರೆಲ್ಲ ನನಗೆ ಬಾಯಿ ಬಂದಂಗೆ ಬೈತಾ ಇದ್ದಾರೆ. ಇವಾಗ ನಿಂಗೆ ಸಮಾಧಾನ ನಾಮ? ಛೇ ಛೇ, ಹಂಗೆಲ್ಲ ಬೈಯಂಗಿಲ್ಲ ಜನ. ಇನ್ನೇನಮ್ಮ, ಸರ್ಕಾರಿ ವಾಹನಗಳ ಬೈಸ್ಕೊಂಡ್ರೆ ಇನ್ನೇನು ಹೂವಿನ ಹಾರನ ಹಾಕ್ತಾರೆ. ನನ್ನ ಜಾಕಮ್ಮ ಬೆಳಿಗ್ಗೆ ಬೆಳಿಗ್ಗೆ ತಲೆನ ಮೂಡ್ ಆಫ್ ಮಾಡ್ತೀಯಮ್ಮ. ಛೇ, ಹೋಗಮ್ಮ ಒಳಗಡೆ. ಅಯ್ಯೋ, ಲೇ ದುರ್ಗಾ, ತಪ್ಪಾಯ್ತು ಕಣೆ. ಬಾ ಬಾ, ಒಳಗ್ ಬಾ. ನಾಷ್ಟ ಮಾಡ್ಕೊಂಡು ಹೋಗುವಂತಿ. ನಾಳೆ ನಿನ್ಗ ಹುಡುಗ ನೋಡಕ್ ಬರ್ತಾನೆ ಕಣೆ. ಅವ್ರ ಮುಂದೇನಮ್ಮ ನಾನು ಡ್ಯಾನ್ಸ್ ಮಾಡ್ಲೇನ? ಇನ್ನೇನ್ ಮಾಡೋಕ್ಕಾಗಿತ್ತಮ್ಮ? ಏನಾದ್ರೂ ಅವ್ರು ಬಂದ್ರೆ ನನ್ನ ಫೋಟೋ ತೋರಿಸು. ಅವನಿಗೆ ನಾನು ಇಷ್ಟ ಆದ್ರೆ ಮಾರನೇ ದಿನ ನನ್ನ ಆಫೀಸ್ ಹತ್ರ ಕಳಿಸು, ಮಾತಾಡ್ತೀನಿ. ಇಂಥ ಮಾತಿನ ಬೇಕಾಗಿಲ್ಲಮ್ಮ ನಂಗೆ, ಎಲ್ಲ ಗೊತ್ತು ದುರ್ಗಾ. ಆ ಗಂಡಿಗೆ ಹೆದರಿಕೆ ಹಾಕಿ ಓಡಿಸ್ತೀಯಾ ಅಷ್ಟೇ. ನಿನ್ನಿಷ್ಟು ವರ್ಷ ನೀ ಹೇಗಿರ್ಬೇಕು ಅಂತ ಮಾಡಿದ್ಯಾ ಅಂತ ನನಗೆ ಗೊತ್ತು. ಈ 78 ವರ್ಷದೊಳಗ ಎಷ್ಟು ಗಂಡು ಹುಡುಗರನ್ನ ಓಡಿಸಿದ್ಯಾ ಅಂತ ನನಗೆ ಗೊತ್ತು ದುರ್ಗಾ. ಅಮ್ಮ, 28 ಆಗಿದ್ದು ಸ್ಕೂಲ್ ಲೆಕ್ಕದಲ್ಲಮ್ಮ. ಸರಿಯಾಗಿ 28 ಆಗ್ಲಿ. ಇನ್ನೂ 4 ತಿಂಗಳ ಬಾಕಿ ಇದೆ. ಮತ್ತೆ ನಾನೇನು ಇನ್ನೂ ಚಿಕ್ಕ ಹುಡುಗಿ ಏನಲ್ಲ. ನೀನು ಹೀಗೆ ಮದ್ವೆ ಆಗು ಅನ್ನಕ್ಕೆ. ಅಮ್ಮ, ಈಗ ನಾನು ಒಂದು ಮಗುವಿನ ತಾಯಿ, ಅರ್ಥ ಆಯ್ತಾ? ನನ್ನ ಮಗಳು ಯಾರಂತ ಗೊತ್ತಿದೆಯಲ್ಲ ನನಗೆ. ಅದು ಮಗಳ. ಅಮ್ಮ, ಮಗಳು ಎದ್ದಿದ್ದಾಳೆ, ಹೋಗು ನಾಷ್ಟ ಕೊಡೋ ಅವಳಿಗೆ. ನೋಡ್ ದುರ್ಗಾ, ಯಾವಾಗ ನೋಡಿದ್ರು ಈ ಕಾರಣನ ಕೊಡಕ್ ಹೋಗಬೇಡ ನಂಗೆ. ಇದೇ ಕಾರಣವನ್ನು ಕೊಡೋದು ನಾನು ಅಮ್ಮ. ಅಂದಹಾಗೆ ನಾನು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಟ್ರಾನ್ಸ್ಫರ್ ವಿಷಯವಾಗಿ ಮಾತಾಡಲು. ಬೇರೆ ಎಲ್ಲೂ ಜಾಗ ಸಿಕ್ಕಿಲ್ಲ ಅಂತ ನನ್ನನ್ನು ಬೆಂಗಳೂರಿಗೆ ವರ್ಗ ಮಾಡಿದ್ದಾರೆ. ಸೊ ಅದರ ಬಗ್ಗೆ ಮಾತಾಡ್ತೀನಿ ಬಂದು, ಓಕೆನಾ? ಇಲ್ಲ ಮತ್ತೆ ಊರಲ್ಲಿರುವ ದೊಡ್ಡ
ದೊಡ್ಡ ಜನರ ವಿರುದ್ಧ ಕಟ್ಟಿಕೊಂಡ್ರೆ ಇನ್ನೇನು ಮಾಡ್ತಾರೆ? ಟ್ರಾನ್ಸ್ಫರೇ ಮಾಡ್ತಾರೆ. ಮಾಡಿ ಬಿಡಮ್ಮ, ಯಾವ ನನ್ನ ಮಗನಿಗೂ ಹೆದರಲ್ಲ ನಾನು. ಈ ದುರ್ಗ ಗೊತ್ತಲ್ಲ, ಅವ ಅಪ್ಪನಿಗೆ ಹುಟ್ಟಿದ ಮಾತ್ರ ನನ್ನನ್ನು ನೇರವಾಗಿ ಎದುರಿಸಿ ಗೆಲ್ಲೋ ಪ್ರಯತ್ನ ಮಾಡ್ತಾ ಇದ್ದ. ಬಟ್ ಹೇಡಿಯಾಗೆ ಟ್ರಾನ್ಸ್ಫರ್ ಮಾಡಿಸ್ತಾ ಇರಲಿಲ್ಲ. ಇಲ್ಲಿಂದ ಹೊರಡೋ ಮುನ್ನ ಅವನಿಗೆ ಚಟ್ಟ ಕಟ್ಟಿ ಬಿದಿರು ಗಿಫ್ಟ್ ಕೊಟ್ಟಿನ ಹೋಗೋದು. ಸರಿ ಹೋಗಮ್ಮ ಒಳಗ, ಮಗಳು ಹೊಟ್ಟೆ ಸಿರ್ತೈತಿ, ಹೋಗ್ ನಾಷ್ಟ ಕೊಡೋ. ನೋಡಿ ಫ್ರೆಂಡ್ಸ್, ಇವಳೆ ನನ್ನ ಮಗಳು IPS ದುರ್ಗಾ. ಹುಬ್ಬಳ್ಳಿ ಎಂಬ ಶಹರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಹೆಣ್ಣು. ಯಾರಿಗೂ ಜಗ್ಗದ ಬಗ್ಗದ ಹೆಣ್ಣು ಈ ನನ್ನ ಮಗಳು ದುರ್ಗಾ. ಅಬ್ಬಬ್ಬ ಅಂದ್ರೆ ಏನ್ ಮಾಡ್ತಾರೆ? ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ ತಾನೇ ಎನ್ನುತ್ತಲೇ ಪುಂಡರ ಹೆಡೆ ಮುರಿ ಕಟ್ಟುವ ಇವಳನ್ನು ಲೇಡಿ ಲಯನ್ ಎಂದೇ ಕರೀತಾರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ನನ್ನ ದುರ್ಗಾ ಯೂನಿಫಾರ್ಮ್ ನಲ್ಲಿ ಇವಳು ನಡೆದು ಬರ್ತಾ ಇದ್ರೆ ಆ ಯೂನಿಫಾರ್ಮ್ಗೆ ಇವಳಿಂದಲೇ ಒಂದು ಕಳೆ ಬಂದಿದೆ ಎನ್ನುವಷ್ಟು ಗತ್ತು ಗಾಂಭೀರ್ಯ ತುಂಬಿ ತುಳುಕುತ್ತದೆ ಈ ನನ್ನ ಮಗಳು IPS ದುರ್ಗಾ. ಪ್ಲೀಸ್ ವಿಡಿಯೋನ ನೋಡಿ ಮುಂದೆ ಹೇಗಿದೆ ಅಂತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ. ಪ್ಲೀಸ್ ಪ್ಲೀಸ್ ರೀಪಾ, ಇದೇ ನಂದು ಮೊದಲನೇ ಹೊಸ ಕತೆ. ಪ್ಲೀಸ್ ರೀ.